ಜಾರಿಗೆ ಬಂತು. 1973 ಏಪ್ರಿಲ್ 1ರಂದು ಭಾರತದಲ್ಲಿ ಮೊಟ್ಟ ಮೊದಲು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿ ಜಾರಿಗೆ ಬಂತು. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಂಬುದು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಎಲ್ಲಿ ಕಂಡು ಬರ್ತದೆ ಅಂದರೆ ಉತ್ತರಾಖಂಡ. ಆಮೇಲೆ 1973ರಲ್ಲಿ ಮೊಟ್ಟ ಮೊದಲ ಬಾರಿ ಹುಲಿ ಯೋಜನೆ ಜಾರಿಗೆ ತರಲಾಯಿತು ಭಾರತದಲ್ಲಿ. 1973 2023 ಎಷ್ಟನೇ ವರ್ಷ ಇದೆ ಅಂದರೆ 50ನೇ ವರ್ಷ ಆಚರಣೆ ಇತ್ತು. ಆದ್ದರಿಂದ ಭಾರತದಲ್ಲಿ ಹುಲಿ ಯೋಜನೆಗೆ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ. ತದನಂತರದಲ್ಲಿ 1973ರಲ್ಲಿ ಹುಲಿ ಯೋಜನೆಯನ್ನು ಮೊಟ್ಟ ಮೊದಲ ಜಾರಿಗೆ ತಂದ ಭಾರತ ಪ್ರಧಾನಮಂತ್ರಿ ಆಗುತ್ತೆ ಇಂದಿರಾ ಗಾಂಧಿ. ಭಾರತ ಮೊದಲ ಮಹಿಳಾ ಪ್ರಧಾನಿ ಅಂತ ಕರಿತೀವಿ. ಅವರ ಭಾರತ ಪ್ರಧಾನಿ ಹುದ್ದೆಯನ್ನು ಅಂಗೀಕರಿಸಿದ ದಿನ ಜನವರಿ 24ರಂದು ನಾವು ಏನಂತ ಆಚರಣೆ ಮಾಡ್ತಂದ್ರೆ ರಾಷ್ಟ್ರೀಯ ಮಹಿಳಾ ದಿನವಾಗಿ ಆಚರಣೆ ಮಾಡ್ತೀವಿ. ಇಂದಿರಾ ಗಾಂಧಿಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರೇನಂದ್ರೆ ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ, ಐರನ್ ವುಮೆನ್ ಆಫ್ ಇಂಡಿಯಾ. ಭಾರತ ಉಕ್ಕಿನ ಮನಸ್ಸು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತ್ಡೇ ಆಚರಣೆ ಮಾಡ್ತಂದ್ರೆ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತೀವಿ. ಭಾರತದ ಬಿಸ್ಮಾರ್ಕ್ ಅಂತ ಕರಿತೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಎಲ್ಲಿ ಇದೆ ಪ್ರಸ್ತುತ ಭಾರತದಲ್ಲಿ ಅಂದ್ರೆ 80 ಅಡಿ ಇದೆ. ಇಲ್ಲಿ ಮೇ ಬಿ ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಮತ್ತು ಮಹಾರಾಷ್ಟ್ರ ಬಾರ್ಡರ್. ನರ್ಮದಾ ನದಿ ತೀರದಲ್ಲಿದೆ. ನರ್ಮದಾ ನದಿ ಇರುತ್ತದೆ ವಿಂಧ್ಯ ಮತ್ತು ಸಾತ್ಪುರ ಮಧ್ಯೆ ಇರ್ತದೆ ನರ್ಮದಾ ನದಿ. ಮಧ್ಯಪ್ರದೇಶ ಕರ್ನಾಟಕದಲ್ಲಿ ನರ್ಮದಾ ನದಿ ಹುಟ್ಟುತ್ತದೆ. ಹುಟ್ಟುವಾಗ 3 ಫಾಲ್ಸ್ ಇರ್ತವೆ, ದುರ್ದಿದ್ದು ಅಂತ ಕಪ್ಪಲಿದ್ದಾರೆ. ತದನಂತರ ಆಗಿ ಮುಂದೆ ಹೋದಾಗ ಮಹೇಶ್ವರಿ ಡ್ಯಾಮ್, ಆಮೇಲೆ ಓಂಕಾರೇಶ್ವರ, ಸರ್ದಾರ್ ಸರೋವರ, ಆಮೇಲೆ ತದನಂತರದಲ್ಲಿ ಸರ್ದಾರ್ ವಲ್ಲಭ ಸ್ಟ್ಯಾಚು ಬರ್ತದೆ. ಅಲ್ಲಿ ಏನ್ ಮಾಡ್ತದೆ ಭಾರತದ 2ನೇ ಅತಿ ದೊಡ್ಡ ನದಿ ದ್ವೀಪ ನಿರ್ಮಾಣ ಮಾಡ್ತದೆ. ಆ ದ್ವೀಪ ಯಾವಂದ್ರೆ ಆಲಿಯಾಬಾದ್ ದ್ವೀಪ ಅಂತೇಳಿ. ಭಾರತ ಅತಿ ದೊಡ್ಡ ನದಿ ದ್ವೀಪ ಯಾವಂದ್ರೆ ಬ್ರಹ್ಮಪುತ್ರ ನದಿ ಅಸ್ಸಾಂನಲ್ಲಿದೆ, ಮಜೂರಿ ದ್ವೀಪ ಅಂತ ಇಂಪಾರ್ಟೆಂಟ್. ಸೆಕೆಂಡ್ ಅಂದ್ರೆ ಆಲಿಯಾಬಾದ್ ದ್ವೀಪ. ಯಾವ ನದಿ? ಬ್ರಹ್ಮಪುತ್ರ, ನರ್ಮದಾ ನದಿ. ಈ 1973 ಏಪ್ರಿಲ್ 1ರಂದು ಜಿಮ್ ಕಾರ್ಬೆಟ್ ಎಂಬಲ್ಲಿ ಏನಿತ್ತು ಮೊಟ್ಟ ಮೊದಲ ಬಾರಿಗೆ ಹುಲಿ ಯೋಜನೆ ಜಾರಿಗೆ ತಂದ್ರೆ ಯಾವ ಇಂದಿರಾ ಗಾಂಧಿ. ಈ ಜಿಮ್ ಕಾರ್ಬೆಟ್ ಇದೆ ಉತ್ತರಾಖಂಡದಲ್ಲಿದೆ. ಉತ್ತರಾಖಂಡದಲ್ಲಿ ಬೇಸಿಗೆ ರಾಜಧಾನಿ ಮೇಲೆ ಚಳಿಗಾಲ ರಾಜಧಾನಿ 2 ರಾಜಧಾನಿ ಇದಾವೆ, ನೆನಪಿರಬೇಕು. ಈ ಜಿಮ್ ಕಾರ್ಬೆಟ್ಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಪಾರ್ಕ್, ಆಮೇಲೆ ರಾಮನಗರ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ನಂತರ ಬಂದ್ರೆ 1973ರಿಂದ 2023 ಎಷ್ಟನೇ ವರ್ಷ ಆಚರಣೆ ಮಾಡ್ತಾರೆ? 50ನೇ ವರ್ಷ ಆಚರಣೆ ಮಾಡ್ತಾರೆ. ಆದ್ರಿಂದ ನಾವೇನ್ ಮಾಡ್ತೀವಿ? ಸುವರ್ಣ ಮಹೋತ್ಸವನ್ನಾಗಿ ಆಚರಣೆ ಮಾಡ್ತೀವಿ. ಈ ಸುವರ್ಣ ಮಹೋತ್ಸವವನ್ನು ಭಾರತದಲ್ಲಿ ಎಲ್ಲಿ ಆಚರಣೆ ಮಾಡ್ತಾರೆ? ನಮ್ಮ ಮೈಸೂರಿನಲ್ಲಿ ಆಚರಣೆ ಮಾಡ್ತೀವಿ. ಮೈಸೂರಿನಲ್ಲಿ ಇರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಬಂದ್ರೆ ಬಂಡೀಪುರದಲ್ಲಿ ಹುಲಿ ಯೋಜನೆ ಜಾರಿ ತಂದ್ರು. ಸುವರ್ಣ ಮಹೋತ್ಸವ ಯಾರು ಉದ್ಘಾಟನೆ ಮಾಡಿದ್ರು? ನರೇಂದ್ರ ಮೋದಿ. ಪ್ರಸ್ತುತ ಭಾರತದ 2ನೇ ದೀರ್ಘಾವಧಿ ಪ್ರಧಾನಮಂತ್ರಿ ಅಂತ ಕರಿತೀವಿ ನರೇಂದ್ರ ಮೋದಿ. ಮನ್ ಕಿ ಬಾತ್ ಅಂತ ಇಂಪಾರ್ಟೆಂಟ್. ಇತ್ತೀಚೆಗೆ ಹೋದ ಕಡೆ ಏನ್ ಮಾಡ್ತಾರೆ? ರಾಷ್ಟ್ರೀಯ ಪ್ರಶಸ್ತಿ ತಗೊಂಡ್ ಬರ್ತಿದ್ದಾರೆ. ಯಾರು? ನರೇಂದ್ರ ಮೋದಿ. ಆಮೇಲೆ ನರೇಂದ್ರ ಮೋದಿ ಏನ್ ಮಾಡ್ತಿದ್ದಾರೆ? ಈ 50ನೇ ವರ್ಷ ಸುವರ್ಣ ಮಹೋತ್ಸವ ದಿನದ ಸವಿನೆನಪಿಗಾಗಿ ಯಾವ ಯೋಜನೆ ಜಾರಿ ತಂದ್ರೆ ಈ ಬಿಗ್ ಕ್ಯಾಟ್ ಅಲಯನ್ಸ್ ಅಂತೇಳಿ ಒಂದು ಯೋಜನೆ ಜಾರಿ ತಂದ. ಈ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ಈ ಒಂದು ಯೋಜನೆಯಲ್ಲಿ 7 ದೊಡ್ಡ ಬೆಕ್ಕುಗಳು ಅಂತ ಕನ್ನಡ ಅನ್ಬೋದು. ಯಾವ್ಯಾವ ಬರ್ತವೆ 7 ದೊಡ್ಡ ಬೆಕ್ಕುಗಳು ಅಂದ್ರೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಆಮೇಲೆ ಪೂಮಾ, ಜಾಗ್ವಾರ್ ಅಂತ ಕಂಡು ಬರ್ತವೆ. ಭಾರತದಲ್ಲಿ ಯಾವ 2 ಪ್ರಾಣಿಗಳು ಕಂಡು ಬರೋದಿಲ್ಲ ಅಂದ್ರೆ ಪೂಮಾ ಮತ್ತು ಜಾಗ್ವಾರ್ ಕಂಡು ಬರೋದಿಲ್ಲ. ಉಳಿದಿರ್ತಕ್ಕಂಥ 5 ಪ್ರಾಣಿಗಳು ಕಂಡು ಬರ್ತವೆ. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ ಕಂಡು ಬರ್ತವೆ. ಪೂಮಾ ಮತ್ತು ಜಾಗ್ವಾರ್ ಭಾರತದಲ್ಲಿ ಕಂಡು ಬರೋದಿಲ್ಲ, ನೆನಪಿಡಬೇಕು. ಈ ಬಿಗ್ ಕ್ಯಾಟ್ ಅಲಯನ್ಸ್ ರಕ್ಷಣೆಗಾಗಿ ಭಾರತ ಎಷ್ಟು ಕೋಟಿ ಮೀಸಲಿರ್ತದೆ ಅಂದ್ರೆ 180 ಕೋಟಿ. ಭಾರತ 1 ವರ್ಷದ ಅವಧಿಗೆ ಹಣವನ್ನು ನೀಡುತ್ತದೆ. ಆದರೆ ವಿಶ್ವದಾದ್ಯಂತ ರಾಷ್ಟ್ರಗಳು ಇಷ್ಟು ಅಂದ್ರೆ ಸುಮಾರು 300 ಬಿಲಿಯನ್ ಹಣ ಏನ್ ಮಾಡಬೇಕು? ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸ್ಗಿಂತ ಬಿಗ್ ಕ್ಯಾಟ್ ಅಲಯನ್ಸ್ ಇದರಲ್ಲಿ ಕಂಡು ಬರ್ತಕ್ಕಂಥ 7 ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ರಕ್ಷಣೆ ಮಾಡಬೇಕಂದ್ರೆ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳು ಏನ್ ಮಾಡಬೇಕು? ಈ ಬಿಗ್ ಕ್ಯಾಟ್ ಅಲಯನ್ಸ್ ನಿಧಿಯನ್ನು ಸಂಗ್ರಹ ಮಾಡಬೇಕು. ಜಾಸ್ತಿ ಪ್ರಮಾಣದ ದೇಶದ ಕಡೆ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಇವುಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ನಮ್ಮ ನರೇಂದ್ರ ಮೋದಿ ವಿಶ್ವದಾದ್ಯಂತ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತದನಂತರದಲ್ಲಿ ಭಾರತದಲ್ಲಿ ಟೈಗರ್ ಹುಲಿ ಮನುಷ್ಯ. ಭಾರತದ ಹುಲಿ ಮನುಷ್ಯ. ಭಾರತದ ಹುಲಿ ಮನುಷ್ಯ ಅಂದ್ರೆ ಕೈಲಾಸ್ ಸಂಕಲ್. ಭಾರತದ ಹುಲಿ ಮನುಷ್ಯ ಕೈಲಾಸ್ ಸಂಕಲ್ ಅಂತ ಕರಿತೀವಿ. ಆಮೇಲೆ ಭಾರತದ ಹುಲಿಗಳ ರಾಜಧಾನಿ. ಭಾರತದ ಹುಲಿಗಳ ರಾಜಧಾನಿ ಯಾವುದು? ನಾಗ್ಪುರ. ಎಲ್ಲಿ ಕಂಡು ಬರ್ತದೆ? ನಾಗ್ಪುರ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಭಾರತ ಹುಲಿ ಮನುಷ್ಯ ಕೈಲಾಸ್ ಸಂಕಲ್. ಆಮೇಲೆ ಭಾರತದ ಹುಲಿಗಳ ರಾಜಧಾನಿ ಯಾವುದು? ನಾಗ್ಪುರ. ಇಂಪಾರ್ಟೆಂಟ್. ಎಲ್ಲಿ ಬರ್ತದೆ? ಮಹಾರಾಷ್ಟ್ರ. ತದನಂತರದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಸ್ತುತ ಭಾರತದಲ್ಲಿರುವ ಹುಲಿ ಸಂರಕ್ಷಣಾ ತಾಣಗಳು. ಹುಲಿ ಸಂರಕ್ಷಣಾ ತಾಣಗಳು ಪ್ರಸ್ತುತ ಭಾರತದಲ್ಲಿ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟಿದೆ ಅಂದರೆ ಮೊಟ್ಟ ಮೊದಲು 1973ರಲ್ಲಿ 9 ಇದ್ದವು. ಆದರೆ 2025ರಲ್ಲಿ 58 ಇದ್ದಾವೆ. ಈ 58ನೇ ಯಾವಂದ್ರೆ ಮಾಧವ ಹುಲಿ ಸಂರಕ್ಷಣಾ ತಾಣ. ಎಲ್ಲಿದೆ? ಮಹಾರಾಷ್ಟ್ರ. ನೆನಪಿಡಬೇಕು. ಮಾಧವ. ಪೊಲೀಸ್ ಮತ್ತು ನಮ್ಮ PSI ಇದು ಇಂಪಾರ್ಟೆಂಟು. 1973ರಲ್ಲಿ ಎಷ್ಟಿದ್ದವು ಅಂದ್ರೆ 9 ಇದ್ದವು. ಯಾರು? ಇಂದಿರಾ ಗಾಂಧಿ ಇದ್ದಾಗ. ಇಂಪಾರ್ಟೆಂಟು. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ ಎಷ್ಟಿದಾವೆ? 5 ಇದಾವೆ. ಹೌದಾ? ಅವು ಯಾವ್ಯಾವ ಅಂದ್ರೆ
ಬಂಡೀಪುರ, ಬನ್ನೇರುಘಟ್ಟ, ಆಮೇಲೆ ಭದ್ರಾ, ಆಮೇಲೆ ಕಾಳಿ, ನಾಗರಹೊಳೆ. ಯಾವ ಹೊಳೆ? ನಾಗರಹೊಳೆ ಅಂತ ಅನ್ಬೋದು. ಈ ರೀತಿ ನೆನಪಿಟ್ಟು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು ಯಾವ ರೀತಿ ಹೇಳ್ತೇನೆ, ಪೊಲೀಸ್ ಮತ್ತು PSI ಇಂಪಾರ್ಟೆಂಟ್. ಬಂಡೀಪುರ, ಬನ್ನೇರುಘಟ್ಟ, ಭದ್ರಾ, ಕಾಳಿ, ನಾಗರಹೊಳೆ ಇಂಪಾರ್ಟೆಂಟ್. ಇದರಲ್ಲಿ ರೀಸೆಂಟ್ ಆಗಿ 2022-23 ಏನ್ ಭಾರತದಲ್ಲಿ ಹುಲಿಯನ್ನು ಸಂರಕ್ಷಣೆ, ಹುಲಿ ಎಲ್ಲೆಲ್ಲಿದೆ ಅಂತ ಗಣತಿ ಮಾಡಿದ್ರು. ಹುಲಿ ಗಣತಿ ಇಂಪಾರ್ಟೆಂಟ್. ಎಷ್ಟು ವರ್ಷಕ್ಕೊಂದ್ಸರಿ ಹುಲಿ ಗಣತಿ ಮಾಡ್ತಾರೆ? 4 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಯಾವ್ದಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರ್ತದೆ. 4 ವರ್ಷಕ್ಕೊಂದ್ಸರಿ ಏನ್ ಮಾಡ್ತಾರೆ? ಹುಲಿ ಗಣತಿ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಕ್ಯಾಮರಾ ಮೂಲಕ, ಎರಡನೇದು ಅಂದ್ರೆ ಸಗಣಿ, ಆಮೇಲೆ ಹೆಜ್ಜೆ ಗುರುತು. ಇವು 3 ಆಧಾರದ ಮೇಲೆ ಏನ್ ಮಾಡ್ತಾರೆ? ಹುಲಿಯನ್ನು ಗಣತಿ ಮಾಡ್ತಾರೆ ಅಂತ ಹೇಳ್ಬೋದು. ಪ್ಯಾಂಥರಾ ಟೈಗ್ರಿಸ್, ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರಿಸ್ ನೆನಪಿಡಬೇಕು. ಹುಲಿಯ ವೈಜ್ಞಾನಿಕ ಹೆಸರು ಕೇಳ್ತಾನೆ. ಹುಲಿಯ ಗಣತಿ ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಇಂಪಾರ್ಟೆಂಟ್. ಈಗ 2022-23 ಹುಲಿ ಗಣತಿ ಮಾಡಿದಾಗ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳು ಇರತಕ್ಕಂಥ ನ್ಯಾಷನಲ್ ಪಾರ್ಕ್, ನ್ಯಾಷನಲ್ ಟೈಗರ್ ರಿಸರ್ವ್ ಯಾವ್ದಂದ್ರೆ ಜಿಮ್ ಕಾರ್ಬೆಟ್. ಯಾವುದು? ಜಿಮ್ ಕಾರ್ಬೆಟ್. ಇದು ಬರ್ತದೆ ಉತ್ತರಾಖಂಡ್. ಎಷ್ಟಿದೆ ಅಂದ್ರೆ 262. ಸೆಕೆಂಡ್ ಯಾವ್ದಂದ್ರೆ ನಮ್ಮ ಬಂಡೀಪುರ. ಯಾವ ಪುರ? ಬಂಡೀಪುರ. ಥರ್ಡ್ ಯಾವ್ದಂದ್ರೆ ಬನ್ನೇರುಘಟ್ಟ. ಬಂಡೀಪುರ ಜಿಮ್ ಕಾರ್ಬೆಟ್ ಎಷ್ಟಿದ್ರೆ 260, ಬಂಡೀಪುರದಲ್ಲಿ ಎಷ್ಟಿದ್ರೆ 191, ಬನ್ನೇರುಘಟ್ಟದಲ್ಲಿ ಎಷ್ಟಿದ್ರೆ 185. ಥರ್ಡ್ ಇದೆ. ಫೋರ್ತ್ ಯಾವ್ದು ಅಂದ್ರೆ ಮಹಾರಾಷ್ಟ್ರ. ಫೋರ್ತ್ ಇದೆ ಆಯ್ತಾ? ಇಷ್ಟು ನೆನಪಿಡಬೇಕು. ಕೇಳ್ತೇನೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತಕ್ಕಂಥ ನ್ಯಾಷನಲ್ ಟೈಗರ್ ರಿಸರ್ವ್ ಯಾವ್ದಂದ್ರೆ ಜಿಮ್ ಕಾರ್ಬೆಟ್. ಉತ್ತರಾಖಂಡ್ ಎಷ್ಟಿದಾವೆ? 260. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಯಾವ್ದಿದೆ ಅಂದ್ರೆ ಬಂಡೀಪುರ, ಮೈಸೂರು. ಎಷ್ಟಿದಾವೆ? 191. ಆಮೇಲೆ ಥರ್ಡ್ ಯಾವ್ದು? ಬನ್ನೇರುಘಟ್ಟ 185. ಬನ್ನೇರುಘಟ್ಟ ಬೆಂಗಳೂರು, ಬಂಡೀಪುರ ಬಂದ್ರೆ ಮೈಸೂರು, ಭದ್ರಾ ಬಂದ್ರೆ ಚಾಮರಾಜನಗರ, ಕಾಳಿ ಬಂದ್ರೆ ಉತ್ತರ ಕನ್ನಡ, ನಾಗರಹೊಳೆ. ಆಮೇಲೆ 6th ಒನ್ ಮಾಡ್ಬೇಕಂತ ಅಂತಿದ್ದಾರೆ ನ್ಯಾಷನಲ್ ಟೈಗರ್ ರಿಸರ್ವ್. ಅದು ಯಾವ್ದಂದ್ರೆ ಮಲೆ ಮಹದೇಶ್ವರ. ಎಲ್ಲಿ ಬರ್ತಂದ್ರೆ ಈ ಚಾಮರಾಜನಗರದಲ್ಲಿ ಬರ್ತದೆ. ಈ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದ್ದಿದ್ದು ಮಲೆ ಮಹದೇಶ್ವರ. ಏನಕ್ಕೆ ನ್ಯೂಸ್ ಇದಕ್ಕೆ ಅಂದ್ರೆ ಇತ್ತೀಚೆಗೆ ಏನ್ ಮಾಡ್ತಂದ್ರೆ ಈ ಒಂದು ಕೇರಳ, ತಮಿಳುನಾಡು, ನಮ್ಮ ಕರ್ನಾಟಕ ಈ 3 ಸಂಧಿಸುವ ಸ್ಥಳಗಳಲ್ಲಿ ಇದು ಮಲೆ ಮಹದೇಶ್ವರ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ಆಮೇಲೆ ಬನ್ನೇರುಘಟ್ಟ, ಈ 3 ಭದ್ರಾ, ಇವು ಎಲ್ಲ ಒಂದೇ ಕಡೆ ಬರ್ತವೆ. ಈ ಮಲೆ ಮಹದೇಶ್ವರದಲ್ಲಿ ಏನಾಗ್ತದೆ 5 ಹುಲಿಗಳು ರೀಸೆಂಟ್ ಆಗಿ ಏನಾಗ್ತಂದ್ರೆ ಡೆತ್ ಆಗುವ ಅದು ನ್ಯೂಸ್ ಅಲ್ಲಿ. ಯಾಕಂದ್ರೆ ತಮಿಳುನಾಡಿನಿಂದ ಅತಿ ಹೆಚ್ಚು ದನಗಳನ್ನು ಮೇಯಿಸಲು ಸುಮಾರು 3000ಕ್ಕಿಂತ ಹೆಚ್ಚು ದನಗಳು ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾರ್ನಿಂಗ್ ತಂದು ದನ ಮೇಯಿಸಕ್ಕೆ ತಂದು ಒಳಗೆ ಬಿಟ್ಟಿರುತ್ತೆ. ಇಲ್ಲಿ ಜೂನ್ ಏಪ್ರಿಲ್ ಇದು ಕೋರ್ ಜೂನು, ಬಫರ್ ಜೂನು, ಆಮೇಲೆ ಇದೊಂದು ಇರ್ತದೆ ಕೋರ್ ಜೂನ್, ಬಫರ್ ಜೂನ್, ಔಟರ್ ಜೂನ್ ಅಂತೇಳಿ. ಇಲ್ಲಿ ದನಗಳು ಮೇಯಿಸಲು ಮುಂಚೆ ಹೊರಟವರು ಸಾಯಂಕಾಲ ಏನ್ ಮಾಡ್ತಾರೆ? ಅವ್ರು ರಿಟರ್ನ್ ಹೊಡ್ಕೊಂಡು ಹೋಗಿ ಬರ್ತಾರೆ. ಆ ಒಂದು ಸಮಯದಲ್ಲಿ ಹುಲಿ ಏನ್ ಮಾಡ್ತಂದ್ರೆ ಒಂದು ಕವರ್ ಏನ್ ಮಾಡ್ತದೆ? ತಿಂತದೆ ಯಾವುದೋ ಒಂದು ಹುಲಿ. ಆ ತಿಂದ ಸಂದರ್ಭದಲ್ಲಿ ದನಗಳನ್ನು ಮೇಯಿಸುವ ವ್ಯಕ್ತಿ ಏನ್ ಮಾಡ್ತಾರೆ? ನಮ್ಮ ಹಸು ತಿಂದಿದೆ ಅಂತ ಏನ್ ಮಾಡ್ತಾನೆ? ಈ ಕೌ ಏನ್ ಮಾಡ್ತಾನೆ ಅಂದ್ರೆ ಪಾಯ್ಸನ್ ಏನ್ ಮಾಡ್ತಾನೆ? ಬೆಳೆಸ್ತಾನೆ. ಪಾಯ್ಸನ್ ಬೆಳೆಸಿ ಹೋಗ್ಬಿಡ್ತಾನೆ. ಆ ಪಾಯ್ಸನ್ ಬೆಳೆಸಿದ ಹುಲಿಯನ್ನು ತಿಂದ, ಆ ಪಾಯ್ಸನ್ ಬೆಳೆಸಿದ ಹಸುವನ್ನು ತಿಂದ 5 ಹುಲಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ತಾಯಿ 4 ಮರಿಗಳು, ಏನ್ ಮಾಡ್ತಾರೆ? ಸಾವನ್ನಪ್ಪುತ್ತವೆ. ಇದು ಇಡೀ ಭಾರತದಾದ್ಯಂತ ಏನ್ ಮಾಡ್ತಾರೆ? ಚರ್ಚೆ ಆಗ್ತದೆ. ಹುಲಿ ಹೇಗೆ ಸತ್ತಿತ್ತು, 5 ಹುಲಿಗಳು ಹೇಗೆ ಸತ್ತಿತ್ತು ಅಂದ್ರೆ ಅದು ಕರ್ನಾಟಕ ಅರಣ್ಯ ಇಲಾಖೆ ಸರ್ವೆ ಮಾಡಿದಾಗ ಈ ತರ ವಿಷಯವನ್ನು ಉಣಿಸೋದ್ರಿಂದ ವಿಷವನ್ನು ಹಾಕಿದ ಹಸುವನ್ನು ತಿಂದಿರುವ ಹುಲಿಗಳು ಏನ್ ಮಾಡ್ತಾರೆ? ಸಾವನ್ನಪ್ಪಿ ಅಂತ ಗೊತ್ತಾಗ್ತದೆ. ಆಮೇಲೆ ಏನ್ ಮಾಡ್ತಾರೆ? ಅವ್ರು ಯಾರು ಹಾಕಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ? ಜೈಲಲ್ಲಿ ಹಾಕ್ತಾರೆ. ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಅತಿ ಹೆಚ್ಚು ಹುಲಿಗಳು ಕಂಡು ಬರ್ತವೆ. ನಮ್ಮ ಕರ್ನಾಟಕದ 6ನೇ ಹುಲಿ ಸಂರಕ್ಷಣಾ ಧಾಮವನ್ನು ಘೋಷಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಏನ್ ಮಾಡ್ತಾರೆ? ತನಿಖೆ ನಡೆಸುತ್ತಿದೆ. ಮುಂದೆ ಆಗ್ತದೆ. ಫಿಕ್ಸ್ ಕ್ವಶನ್ ಇಂಪಾರ್ಟೆಂಟ್. ನಂತರ ಏನಪ್ಪ ಅಂದ್ರೆ ವಿಶ್ವದಲ್ಲಿ ವರ್ಲ್ಡ್ ಎಷ್ಟು ರಾಷ್ಟ್ರಗಳಲ್ಲಿ ಹುಲಿ ಕಂಡು ಬರ್ತದೆ? ಕೇವಲ 13 ರಾಷ್ಟ್ರಗಳಲ್ಲಿ ಮಾತ್ರ ಹುಲಿ ಕಂಡು ಬರ್ತವೆ. ಈ ಹುಲಿಯ ವೈಜ್ಞಾನಿಕ ಹೆಸರು ಏನು? ಪ್ಯಾಂಥೇರಾ ಟೈಗ್ರಿಸ್ ನೆನಪಿಡಬೇಕು. ಇದು ಹುಲಿ ಎಷ್ಟಂದ್ರೆ 200ರಿಂದ 250 kg ತೂಕ ಇರ್ತದೆ ಇದು. ಆಮೇಲೆ ವಿಶ್ವದಲ್ಲಿ 70% ಏನ್ ಮಾಡ್ತದೆ? ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಪ್ರಮಾಣದ ಹುಲಿಗಳು ಕಂಡು ಬರ್ತವೆ. ಇಡೀ ವಿಶ್ವದಲ್ಲಿ 70% ಹುಲಿಗಳು ಕಂಡು ಬರ್ತದೆ ಅಂತ ಯಾವ ದೇಶ ಅಂದ್ರೆ ನಮ್ಮ ಭಾರತ ದೇಶ ಅಂತ ನೆನಪಿಡಬೇಕು. ಆಮೇಲೆ ಹುಲಿ ಅಂತೇಳಿ ಬಂದಾಗ ಎಷ್ಟು ಪ್ರಕಾರಗಳು ಕಂಡು ಬರ್ತಪ್ಪ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಬೆಂಗಾಲ್ ಟೈಗರ್, ಆಮೇಲೆ ಬಿಳಿ ಟೈಗರ್ ಅಂತೇಳಿ ಬಂದಾಗ ಇಷ್ಟು ಟೈಗರ್ನ ಪ್ರಕಾರಗಳು ಅಂತ ನೋಡೋಣ. ಯಾವ್ಯಾವ ಬರ್ತವೆ? ವೈಟ್ ಟೈಗರ್, ಆಮೇಲೆ ಬ್ಲ್ಯಾಕ್ ಟೈಗರ್, ಆಮೇಲೆ ಬೆಂಗಾಲ್ ಟೈಗರ್. ಹೌದಾ? 3 ರೀತಿಯ ಹುಲಿಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತವೆ. ವೈಟ್ ಟೈಗರ್ ಅಂದ್ರೆ ಮಧ್ಯಪ್ರದೇಶದ ಪನ್ನ, ಮಧ್ಯಪ್ರದೇಶ್. ಬ್ಲ್ಯಾಕ್ ಟೈಗರ್ ಒಡಿಶಾ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಬೆಂಗಾಲ್ ಟೈಗರ್ ವೆಸ್ಟ್ ಬೆಂಗಾಲ್ ನೆನಪಿಡಬೇಕು. ವೈಟ್ ಟೈಗರ್ ಅಂದ್ರೆ ಮಧ್ಯಪ್ರದೇಶದ ಪನ್ನ ಅಂತ ಕರಿತೀವಿ. ಪನ್ನ ಏನಕ್ಕೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಅಂದ್ರೆ ನಮೀಬಿಯಾ
ನಮಿಬಿಯ ದೇಶದಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ರೀಸೆಂಟ್ ಆಗಿ ಚೀತಾಗಳನ್ನು ತಗೊಂಡು, ಯಾಕಂದ್ರೆ ನಮ್ಮ ದೇಶದಲ್ಲಿ ಚೀತಾಗಳು ಅವಿನಾಶ ಅಂಚಿನಲ್ಲಿವೆ. ಅದು ಇದು ರೀಸೆಂಟ್ ಆಗಿಲ್ಲ. ಹಾಗೆ ನಮಿಬಿಯ ದೇಶದಿಂದ ನಾವು ಏನ್ ಮಾಡ್ತೀವಿ ಚೀತಾಗಳು ತಗೊಂಡ್ಬಂದ್ವಿ ಕನ್ನಡದಲ್ಲಿ. ಬ್ಲಾಕ್ ಟೈಗರ್ ಬಂದ್ರೆ ಓಡಿಸಾದಲ್ಲಿ ಸಿಂಗ್ಲಿಪಾಲ್ ಟೈಗರ್ ಇರೋದು ಅಂತ ಬರ್ತಾರೆ. ಪ್ರಸ್ತುತ ಕಪ್ಪು ಹುಲಿ ಎಷ್ಟಿದೆ ಭಾರತದಲ್ಲಿ ಆಗ್ತಿದೆ ನೆನಪಿರಬೇಕು. ಕಪ್ಪು ಹುಲಿ ಅಂದ್ರೆ ಫುಲ್ ಕಪ್ಪು ಇರಲ್ಲ, ಹುಲಿ ಮೇಲೆ ಪಟ್ಟಿಗಳು ಇರ್ತಲ್ಲ, ಅವು ಯಾವ ಕಲರ್ ಇರ್ತದೆ ಬ್ಲಾಕ್ ಇರ್ತವೆ, ಹಾಗಾಗಿ ಕಪ್ಪು ಹುಲಿ ಅಂತ ಕರಿತೀವಿ. ಬೆಂಗಾಲ್ ಟೈಗರ್ ಎಲ್ಲಿ ಬರ್ತದೆ ವೆಸ್ಟ್ ಬೆಂಗಾಲ್. ಎಲ್ಲಿ ಬರ್ತಪ್ಪ ವೆಸ್ಟ್ ಬೆಂಗಾಲ್ ಅಂದ್ರೆ ಇದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಇಲ್ಲಿ ಏನ್ ಮಾಡ್ತಾರೆ ಬೆಂಗಾಲ್ ಟೈಗರ್ ಕಂಡು ಬರ್ತವೆ. ಆಮೇಲೆ ಸುಂದರಿ ಮರಗಳು ಅತಿ ಹೆಚ್ಚು ಸುಂದರವನ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇಲ್ಲಿ ಸುಂದರಿ ಮರಗಳು ಅತಿ ಹೆಚ್ಚು ಬೆಳೆಯುತ್ತೆ ನಾವು ಏನ್ ಮಾಡ್ತೀವಿ ಸುಂದರವನ ಅಂತ ಕರಿತೀವಿ. ಎಲ್ಲಿ ಕಂಡು ಬರ್ತದೆ ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳ ಯಾವತ್ತಿರೋ ನಾವು ಹೇಳ್ತೀವಿ ವಂಗತೀರ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂಥ ಬಂದರುಗಳು ಎರಡು ಬರ್ತವೆ. ಅದು ಕಲ್ಕತ್ತಾ ಬಂದರು, ಇನ್ನೊಂದು ಹಾಡಿಯ ಬಂದರು. ಹಾಡಿಯ ಬಂದರು ಯಾವ ನದಿಗೆ ಹುಬ್ಳಿ ಆಗ್ತದೆ ಕರಿಬೋದು. ಈ ಕಲ್ಕತ್ತಾ ಬಂದರಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಅಂತ ಕರಿತೀವಿ. ಶಾಂತಿನಿಕೇತನ ವಿವಿ ವೆಸ್ಟ್ ಬೆಂಗಾಲ್. ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೆಸ್ಟ್ ಬೆಂಗಾಲ್. ಇಲ್ಲಿ ಬಂದ್ರೆ ಒಡಿಶಾ ಬಂದ್ರೆ ಸಿಂಗ್ಲಿಪಾಲ್ ಬ್ಲಾಕ್ ಹುಲಿ ಕಂಡು ಬರ್ತದೆ. ಈ ಒಡಿಶಾದ ಕರಾವಳಿ ತೀರ ಒಮ್ಮೆ ಏನಂತ ಕರಿತೀವಿ ನೆನಪಿರಬೇಕು. ಒಡಿಶಾದಲ್ಲಿ ಇರ್ತಕ್ಕಂಥ ಬಂದ್ರೆ ಯಾವುದು ಪ್ಯಾರಾದೀಪ್ ಅಂತ ನೆನಪಿರಬೇಕು. ಇಷ್ಟು ನೆನಪಿರಬೇಕು. ಇಲ್ಲಿ ಬಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ತಮಿಳುನಾಡು ಅಂತ ನೆನಪಿರಬೇಕು. ತದನಂತರದಲ್ಲಿ ಬಂದರೆ ವರ್ಲ್ಡ್ ನಲ್ಲಿ ಯಾವ ರೀತಿಯ ಹುಲಿ ಪ್ರಕಾರಗಳು ಕಂಡು ಬರ್ತವೆ ಟೈಪ್ಸ್ ಆಫ್ ಟೈಗರ್ ಯಾವ ರೀತಿ ಅಂದ್ರೆ ಬೆಂಗಾಲ್ ಟೈಗರ್, ಆಮೇಲೆ ಬೆಂಗಾಲ್ ಟೈಗರ್ ಆಯ್ತಾ. ಬೆಂಗಾಲ್ ಟೈಗರ್ ನಮ್ಮ ಕರ್ನಾಟಕದಲ್ಲಿ ವೈಟ್ ಟೈಗರ್. ನಮ್ಮ ಕರ್ನಾಟಕದಲ್ಲಿ ವೈಟ್ ಟೈಗರ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಹೊಸಪೇಟೆಯಲ್ಲಿ, ಕಮಲಾಪುರದಲ್ಲಿ ಕಂಡು ಬರ್ತದೆ. ನಂತರ ಬಂದ ಮೈಸೂರಿನ ಚಾಮರಾಜೇಂದ್ರ ಜೂ ಅಲ್ಲಿ ಕಂಡು ಬರ್ತದೆ ವೈಟ್ ಟೈಗರ್ ಇಂಪಾರ್ಟೆಂಟ್. ಆಮೇಲೆ ಬೆಂಗಳೂರಲ್ಲಿ ಬಂದರೆ ಸುಂದರಬನ ಟೈಗರ್ ಕಂಡು ಬರ್ತದೆ. ಬೆಂಗಾಲ್ ಟೈಗರ್ ಒಂದು ಸುಂದರಬನ ಇಂಪಾರ್ಟೆಂಟ್, ಗಂಗಾ ನದಿ ತೀರದಲ್ಲಿ ಕಂಡು ಬರ್ತದೆ ಅಂತ ಹೇಳಬೇಕು. ನಂತರ ಬಂದರೆ ಇದು ಹುಲಿ ಡೆತ್ ಹೌದಾ, ಟೈಗರ್ ಡೆತ್ ಅತಿ ಹೆಚ್ಚು 2022ರಲ್ಲಿ ಹೈಯೆಸ್ಟ್ ಎಲ್ಲಿ ಅಂದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಅಂತ ನೆನಪಿಡಬೇಕು. ಮಹಾರಾಷ್ಟ್ರದಲ್ಲಿ ಎಷ್ಟು ಟೈಗರ್ ಡೆತ್ ಆಗಿದೆ ಅಂತ ಕೇಳ್ತಾನೆ 52. ಮಧ್ಯಪ್ರದೇಶದಲ್ಲಿ ಎಷ್ಟು ಟೈಗರ್ ಡೆತ್ ಆಗಿದೆ ಅಂದ್ರೆ 45. ನಂತರ ಬಂದ್ರೆ ಉತ್ತರಾಖಂಡದಲ್ಲಿ ಎಷ್ಟು ಟೈಗರ್ ಡೆತ್ ಆಗಿದೆ ಅಂದ್ರೆ 26 ನೆನಪಿಡಬೇಕು. ಮತ್ತೆ ಲಾಸ್ಟ್ ಟೈಮ್ BSF ಕ್ವಶನ್ ಕೇಳಿದ ಅತಿ ಹೆಚ್ಚು ಹುಲಿಗಳು ಇಡೀ ಭಾರತದಲ್ಲಿ ಎಲ್ಲಿ ಸಾವನ್ನಪ್ಪಿದೆ ಮಹಾರಾಷ್ಟ್ರ, ಎಷ್ಟು 52. ಅವಾಗ 2018-19 BSF ಕ್ವಶನ್ ಅಂತ ಕೇಳಿದ. ಈ ಕ್ವಶನ್ ಇದು ಇಂಪಾರ್ಟೆಂಟ್. ನಂತರ ಬಂದ್ರೆ ಟೈಗರ್ ಬಗ್ಗೆ ಮತ್ತೇನಪ್ಪ ಅಂದ್ರೆ ವಿಶೇಷತೆ ಏನಂದ್ರೆ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ 2022ರಲ್ಲಿ ಒಟ್ಟು ಎಷ್ಟು ಟೈಗರ್ ಕಂಡು ಬರ್ತಂದ್ರೆ 3682 ಇಂಪಾರ್ಟೆಂಟ್. 22-23 ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಹುಲಿಗಳ ಸಂಖ್ಯೆ 3682. ಕರ್ನಾಟಕದಲ್ಲಿ ಬಂದರೆ 2018ರಲ್ಲಿ 524, 2023ರಲ್ಲಿ ಬಂದರೆ 563 ಇಂಪಾರ್ಟೆಂಟ್. ಇದರಲ್ಲಿ 3686ರಲ್ಲಿ ಫಸ್ಟ್ ಯಾವುದು ಅಂದರೆ ಮಧ್ಯಪ್ರದೇಶ್, ಸೆಕೆಂಡ್ ಬಂದರೆ ನಮ್ಮ ಕರ್ನಾಟಕ, ಥರ್ಡ್ ಬಂದರೆ ಮಹಾರಾಷ್ಟ್ರ, ಫೋರ್ತ್ UK, ಫಿಫ್ತ್ ಬಂದರೆ ತಮಿಳುನಾಡು. ಈ ಮಧ್ಯಪ್ರದೇಶದಲ್ಲಿ ಎಷ್ಟು ಹುಲಿಗಳಿದ್ದಾವೆ ಅಂದರೆ 782, ಕರ್ನಾಟಕದಲ್ಲಿ 463, ಮಹಾರಾಷ್ಟ್ರದಲ್ಲಿ ಬಂದರೆ 560, ಉತ್ತರಾಖಂಡದಲ್ಲಿ ಬಂದರೆ 444, ತಮಿಳುನಾಡಿನಲ್ಲಿ ಬಂದರೆ ಎಷ್ಟು ಬರ್ತದೆ 306 ಇಂಪಾರ್ಟೆಂಟ್. ಕೇಳಿದ್ರೆ ಅದೇ ಹುಲಿಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಮಧ್ಯಪ್ರದೇಶ್ ಎಷ್ಟು 782, ಸೆಕೆಂಡ್ ನಮ್ಮ ಕರ್ನಾಟಕ. ಎಷ್ಟು ಕರ್ನಾಟಕದಲ್ಲಿ ಹುಲಿಗಳಿದ್ದಾವೆ ಅಂದರೆ 563. ಕರ್ನಾಟಕದಲ್ಲಿ ನೋಡಿ 2018ರಲ್ಲಿ 524 ಇತ್ತು, 2023ರಲ್ಲಿ 513 ಇತ್ತು. ಎಷ್ಟು ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂದರೆ 39 ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ 2018ರಿಂದ 2023ವರೆಗೆ ಎಷ್ಟು ಪ್ರಮಾಣದ ಹುಲಿಗಳಿಗೆ ಏರಿಕೆ ಆಗಿದೆ 20% ಹುಲಿಗಳ ಪ್ರಮಾಣ ಏರಿಕೆ ಆಗಿದೆ ಅಂತ ಹೇಳ್ಬೋದು, ನೆನಪಿಡಬೇಕು. ನಂತರ ವರ್ಲ್ಡ್ನಲ್ಲಿ ಹುಲಿಗಳು ಕಂಡು ಬರ್ತವಲ್ಲ, ವಿಶ್ವದಲ್ಲಿ ಕಂಡು ಬರ್ತಕ್ಕಂಥ ಹುಲಿಗಳ ಪ್ರಕಾರಗಳು ಯಾವ್ಯಾವ ಪ್ರಕಾರದ ಹುಲಿಗಳು ಕಂಡು ಬರ್ತವೆ ಅಂದ್ರೆ ಹುಲಿಗಳು ಯಾವ್ಯಾವ ಬರ್ತಪ್ಪ? ಬೆಂಗಾಲ್ ಟೈಗರ್, ಸೈಬೀರಿಯನ್ ಟೈಗರ್, ಆಮೇಲೆ ಮಲಯ ಟೈಗರ್. ಬೆಂಗಾಲ್ ಟೈಗರ್, ಸೈಬೀರಿಯನ್ ಟೈಗರ್, ಮಲಯ ಟೈಗರ್ ಅಂತೇಳಿ. ಇವು ಎಲ್ಲಿ ಬೆಂಗಾಲ್ ಟೈಗರ್ ಬಂದ್ರೆ ವೆಸ್ಟ್ ಬೆಂಗಾಲ್ ರಾಜ್ಯ, ಇಂಡಿಯಾ, ನೇಪಾಳ, ಭೂತಾನ್, ಈ ಕಡೆ ಮಯನ್ಮಾರ್ ಕಂಡು ಬರ್ತದೆ. ಸೈಬೀರಿಯನ್ ಬಂದ್ರೆ ಮಯನ್ಮಾರ್, ರಷ್ಯಾ,
ಚೀನಾ, ಥೈಲ್ಯಾಂಡ್ ಕಂಡು ಬರ್ತವೆ. ಮಲೆ ಬಂದರೆ ಥೈಲ್ಯಾಂಡ್. ವಿಶ್ವದಲ್ಲಿ ಕಂಡು ಬರ್ತಕ್ಕಂಥ ಹುಲಿಗಳ ಪ್ರಕಾರ ಬಂದರೆ 3: ಬೆಂಗಾಲ್ ಟೈಗರ್, ಸೈಬೀರಿಯನ್ ಟೈಗರ್, ಮಲಯ ಟೈಗರ್ ಇಂಪಾರ್ಟೆಂಟು. ಈ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಹೌದಾ? ಹುಲಿಯನ್ನು ಯಾವ ಮಾಡಿದ್ರು 1973 ಜುಲೈ 29ರಿಂದ ಭಾರತ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿದ್ವಿ. ಆದ್ದರಿಂದ ಜುಲೈ 29 ಟೈಗರ್ ಡೇವನ್ನೇ ಆಚರಣೆ ಮಾಡ್ತೇವೆ. ಹೌದಾ? ಇಂಪಾರ್ಟೆಂಟು. ಆಮೇಲೆ ಇದು 1973ಕ್ಕಿಂತ ಮುಂಚೆ ಯಾವ ಪ್ರಾಣಿ ಭಾರತ ರಾಷ್ಟ್ರೀಯ ಪ್ರಾಣಿ ಆಗಿತ್ತು? 1972 ಹುಲಿಯಾಗಿತ್ತು. ಸಿಂಹ ನೆನಪಿರಬೇಕು. ಸಿಂಹ 1973ಕ್ಕಿಂತ ಮುಂಚೆ ಭಾರತ ರಾಷ್ಟ್ರೀಯ ಪ್ರಾಣಿ ಇತ್ತು. 1973ರಲ್ಲಿ ಯಾವುದಾಯಿತು? ಹುಲಿ ಆಯಿತು ಅಂತ ನೆನಪಿರಬೇಕು. ಈ ರೀಸೆಂಟ್ ಆಗಿ ಭಾರತದಲ್ಲಿ ಯಾವ ಪ್ರಾಣಿ ಹುಲಿಯನ್ನು ಯಾವ ದೇಶಕ್ಕೆ ರಫ್ತು ಮಾಡಿದ್ವಿ? ನೆನಪಿರಬೇಕು, ಕೇಳಬೇಕು. ಯಾವ ದೇಶಕ್ಕೆ ರಫ್ತು ಮಾಡಬೇಕು? ಈಗ ನಮಿಬಿಯಾ ದೇಶದಿಂದ ನಾವು ಭಾರತಕ್ಕೆ ಅಂತ ಒಂದು ಚೀತಾ ತಗೊಂಡಿವಲ್ಲ, ಹಾಗೆ ನಮ್ಮ ಭಾರತದಿಂದ ಹುಲಿಯನ್ನು ಯಾವ ದೇಶಕ್ಕೆ ರಫ್ತು ಮಾಡಿದ್ರೆ? ಕಾಂಬೋಡಿಯಾ ಈ ದೇಶಕ್ಕೆ ನಾವು ಹುಲಿಯನ್ನು ರಫ್ತು ಮಾಡಿದ್ವಿ. ಆಮೇಲೆ ಆನೆ ಅಂತ ನೋಡ್ಬೋದು. ರೀಸೆಂಟ್ ಆಗಿ ನಾವು ಆನೆಯನ್ನು ಯಾವ ದೇಶಕ್ಕೆ ರಫ್ತು ಮಾಡಿದ್ರೆ? ಜಪಾನ್ ದೇಶಕ್ಕೆ ರಫ್ತು ಮಾಡಿದ್ವಿ. ಆನೆ ದಿನ ಬಂದರೆ ಆಗಸ್ಟ್ 12 ಆನೆ ದಿನ. ಆಮೇಲೆ ಆನೆ ಯೋಜನೆ ಬಂದರೆ 1992. ಜಪಾನ್ ದೇಶಕ್ಕೆ ಎಷ್ಟು? 4 ಆನೆಗಳು ಕೊಟ್ಟಿದ್ವಿ ನಾವು. ಒಂದು ಗಂಡು. ಈ ಗಂಡು ಆನೆ ಹೆಸರು ಏನಂದ್ರೆ ಸುರೇಶ. ಫೀಮೇಲ್ ಬಂದರೆ 3. ಅವು ಯಾವಂದ್ರೆ ಜಿ ಎಸ್ ಅಂತ ನೆನಪಿಟ್ಟುಕೊಡ್ರಿ. ಜಿ ಅಂದರೆ ಗೌರಿ, ಎಸ್ ಅಂದರೆ ಗೌರಿ, ಶ್ರುತಿ, ಟಿ ಅಂದರೆ ತುಳಸಿ. ಜಿ ಎಸ್ ಸುರೇಶ್ ಏನ್ ಮಾಡಿದ್ರೆ GST ಟ್ಯಾಕ್ಸ್ ಹಾಕಿರೋದು ನೆನಪಿರಬೇಕು. ಜಪಾನ್ ದೇಶಕ್ಕೆ ಒಂದು ಗಂಡು ಯಾರು? ಸುರೇಶ. ಜಿ ಅಂದ್ರೆ ಗೌರಿ, ಎಸ್ ಅಂದ್ರೆ ಶ್ರುತಿ, ಟಿ ಅಂದ್ರೆ ತುಳಸಿ ಅಂತ ನೆನಪಿರಬೇಕು. 4 ಆನೆಗಳು ನಾವು ಯಾವ ದೇಶ ಕೊಟ್ಟಿವಿ? ರೀಸೆಂಟ್ ಆಗಿ ಅಂದ್ರೆ ಜಪಾನ್ ಕೊಟ್ಟಿದ್ವಿ. ಜಪಾನ್ ನೆನಪಿರಬೇಕು. ಜಪಾನ್ಗೆ ಕೊಟ್ಟಿದ್ವಿ. ನಂತರ ಬಂದರೆ ಆನೆಗಳಿಗೆ ಮೈಕ್ ಅಂತ ಜಾರಿ ತಗೊಂಡ್ರೆ ಆನೆ ಸಂರಕ್ಷಣೆಗಾಗಿ. ಆಮೇಲೆ ಆನೆಗಳ ಪಳಗಿಸುವ ಕೇಂದ್ರ ಕರ್ನಾಟಕದಲ್ಲಿ 2 ಇದೆ. ಒಂದು ಕೊಡಗು ಮತ್ತು ಕೊಡಗಿನ ದುಬಾರಿ ಪಾಸ್ಟ್ ಮತ್ತು ಶಿವಮೊಗ್ಗದಲ್ಲಿ ಒಂದಿದೆ. ಇಂಪಾರ್ಟೆಂಟು. ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿದ್ದು ನಮ್ಮ ಕರ್ನಾಟಕ. ಅತಿ ಹೆಚ್ಚು ಎಷ್ಟು ಪ್ರಮಾಣ ಆನೆಗಳು ಹೊಂದಿದೆ ಅಂದರೆ 6395. ಎಷ್ಟು? 6395 ಆನೆಗಳನ್ನು ಹೊಂದಿದೆ. ನೆನಪಿರಬೇಕು. ಆನೆ ಕಾರಿಡಾರ್, ಅತಿ ಹೆಚ್ಚು ಆನೆ ಕಾರಿಡಾರ್ ಹೊಂದಿದ ರಾಜ್ಯ ಬಂದರೆ ವೆಸ್ಟ್ ಬೆಂಗಾಲ್. ಭಾರತದಲ್ಲಿ ಆನೆ ಸಂರಕ್ಷಣಾ ತಾಣಗಳು ಎಷ್ಟಿದಾವೆ? 3 ಇದಾವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ? 2 ಇದಾವೆ. ಅತಿ ಹೆಚ್ಚು ಬಂದರೆ ವೆಸ್ಟ್ ಬೆಂಗಾಲ್. ಭಾರತದಲ್ಲಿ ಎಷ್ಟಿದಾವೆ ಅಂದರೆ 150 ಆನೆ ಸಂರಕ್ಷಣಾ ತಾಣಗಳಿದ್ದಾವೆ. ಆನೆ ಸಂರಕ್ಷಣಾ ತಾಣಗಳು ಬಂದರೆ 33. ಆನೆ ಕಾರಿಡಾರ್ ಬಂದರೆ 150. ಅದು ಎಷ್ಟು ಬಂದರೆ ವೆಸ್ಟ್ ಬೆಂಗಾಲ್. ನಮ್ಮ ಕರ್ನಾಟಕದಲ್ಲಿ ಬಂದರೆ 2. ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ 6049 ಇದಾವೆ. ಸೆಕೆಂಡ್ ಆಸಾಮ್. ಇಡೀ ಭಾರತದಲ್ಲಿ ಇಂಡಿಯಾದಾಗ ಹೈಯೆಸ್ಟ್ ಆನೆ ಬಂದರೆ ಕರ್ನಾಟಕ ಫಸ್ಟ್. ಸೆಕೆಂಡ್ ಆಸಾಮ್. ಥರ್ಡ್ ಯಾವುದು? ಆಸಾಮ್. ಥರ್ಡ್ ಯಾವುದು? ಕೇರಳ. ಫೋರ್ತ್ ಬಂದರೆ ತಮಿಳುನಾಡು. ಕರ್ನಾಟಕದಲ್ಲಿ ಎಷ್ಟಿದೆ? 6047. ಎಷ್ಟಿದೆ ಕರ್ನಾಟಕದಲ್ಲಿ? 6049. ಇದು ಇಂಪಾರ್ಟೆಂಟು. ಇಡೀ ಭಾರತದಲ್ಲಿ ಎಷ್ಟಿದಾವೆ ಆನೆಗಳು? ಭಾರತದಲ್ಲಿ ಎಷ್ಟಿದೆ? 29,312 ಟೋಟಲ್ ಭಾರತದಲ್ಲಿರ್ತಕ್ಕಂಥ ಏಷ್ಯನ್ ಎಲಿಫೆಂಟ್. ಆನೆಗಳಲ್ಲಿ ಭೂಮಿ ಮೇಲೆ ವಾಸಿಸುವ ಅತಿ ದೊಡ್ಡ ಪ್ರಾಣಿ ಬಂದರೆ ಆಫ್ರಿಕನ್ ಆನೆ. ಭೂಮಿ ಮೇಲೆ ವಾಸತಕ್ಕಂಥ ಅತಿ ದೊಡ್ಡ ಪ್ರಾಣಿ. ಏಷ್ಯನ್ ಆನೆ ಬೇರೆ, ಆಫ್ರಿಕನ್ ಆನೆ ಬೇರೆ. ಇದು ಏಷ್ಯನ್ ಆನೆಗಿಂತ ಆಫ್ರಿಕನ್ ಆನೆ ಅತಿ ಹೆಚ್ಚು, ಸುಮಾರು 800 kg ಇರ್ತದೆ. ಆದರೆ ಏಷ್ಯನ್ ಆನೆ 300 ಅಥವಾ 400 kg ಅಷ್ಟೇ ಇರ್ತದೆ. ಇದು ಇತ್ತೀಚೆಗೆ ನಮ್ಮ ಏಷ್ಯಾದ ಅತಿ ದೊಡ್ಡ ಆನೆ ಸತ್ತಿತ್ತು, ಡೆತ್ ಆಯಿತು. ಅದರ ಹೆಸರೇನು? ಏಷ್ಯಾದ ಅತಿ ದೊಡ್ಡ ಆನೆ ವತ್ಸಲ ಅಂತೇಳಿ. ವತ್ಸಲ ಎಂಬ ಆನೆ ಇತ್ತೀಚೆಗೆ ಮತ್ತು ಏಷ್ಯಾದ ಅತಿ ದೊಡ್ಡ ಆನೆ. ಆಮೇಲೆ ಏಷ್ಯಾದ ಅತಿ ಉದ್ದವಾದ ದಂತವನ್ನು ಹೊಂದಿರುವ ಆನೆ ಸತ್ತಿತ್ತು ರೀಸೆಂಟ್ ಆಗಿ. ಅದು ನೆನಪಿಲ್ಲ, ಅದರ ಹೆಸರು ನೆನಪಿಲ್ಲ. ನಮ್ಮ ಇತ್ತೀಚೆಗೆ ಯಾವ ರಾಜ್ಯ ಆನೆಯನ್ನು ಮಾನವ ಸಾಕುವ ಪ್ರಾಣಿ ಅಂತ ಘೋಷಣೆ ಮಾಡಿದ್ರೆ? ಕೇರಳದ ಶ್ರೀಮಂತ ದೇವಸ್ಥಾನ ಆಗಿರ್ತಕ್ಕಂಥ ಪದ್ಮನಾಭ ದೇವಸ್ಥಾನದಲ್ಲಿ ಏನು ಮಾಡಿದ್ರೆ, ಆನೆ ಉತ್ಸವದಲ್ಲಿ ನಾವು ದಸರಾದಲ್ಲಿ ರಿಯಲ್ ಆನೆ ಬಳಸುವಾಗ ಕೇರಳದಲ್ಲಿ ಏನು ಮಾಡಿದ್ರೆ AI ಪ್ರಮಾಣ ಅಂದ್ರೆ ರೋಬೋಟಿಕ್ ಆನೆ ಬಳಸಲಾಗಿದೆ. ಯಾಕಂದ್ರೆ ಜೀವಂತ ಆನೆಗೆ ಮನೆಯಲ್ಲಿ ಜನಗಳಿಗೆ ತೊಂದರೆ ಉಂಟು ಮಾಡೋದಂತೇಳಿ ರೋಬೋಟ್ ಆನೆ ಯೂಸ್ ಮಾಡಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ದಸರಾದಲ್ಲಿ ಅಭಿಮನ್ಯು ಅಂತ ಬರ್ತದೆ. ಇದೆಲ್ಲ ಏನು ಮಾಡ್ತಂದ್ರೆ ಅರ್ಜುನ ಅಂದ್ರೆ ಆನೆ ಸತ್ತಿತ್ತು, ಹೌದಾ? ಡೆತ್ ಆಯಿತು. ಆ ಇತ್ತೀಚೆಗೆ ಕೊಡಗಿನಲ್ಲಿ ಏನು ಮಾಡಿದ್ರೆ ಅರ್ಜುನ ಸ್ಮಾರಕ ನಿರ್ಮಾಣ ಮಾಡಿದ್ರೆ ಯಾರು? ಅರಣ್ಯ ಸಚಿವ, ಕರ್ನಾಟಕದ ಅರಣ್ಯ ಸಚಿವ ಯಾರು? ಈಶ್ವರ್ ಖಂಡ್ರೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೇಳಿಕೊಂಡು ಬರ್ತಂದ್ರೆ ಉತ್ತರ ಕನ್ನಡ. ಕಡಿಮೆ ಅರಣ್ಯ ಬಂದರೆ ವಿಜಯಪುರ. ಭಾರತದಲ್ಲಿ ಬಂದರೆ ಮಧ್ಯಪ್ರದೇಶ್. ಇಂಪಾರ್ಟೆಂಟು. 5 ಆನೆಗಳಂತ ಎಷ್ಟು ವರ್ಷಕ್ಕೆ ಮಾತ್ರ